ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಏನಾಗ್ತದೆ ಇಲ್ಲಿ ಚಾರು ಮಾಡಿದ ಒಂದು ತಪ್ಪಿನಿಂದಾಗಿ ರಾಮಾಚಾರಿಯ ಪ್ರಾಣನೇ ಹೋಗೋದ್ರಲ್ಲಿದೆ. ರಾಮಾಚಾರಿ ಸಾವಿನ ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾನೆ. ICUನಲ್ಲಿರುವ ರಾಮಾಚಾರಿಯ ಪರಿಸ್ಥಿತಿ ಹಾಗೆ ಆಗಾಯಿತು. ಮಾರಣಾಂತಿಕ ಹಲ್ಲೆ ಆಗಿದೆ ರಾಮಾಚಾರಿ ಮೇಲೆ. ಹಾಗಿದ್ರೆ ಯಾಕೆ ಆ ರೀತಿ ಆಯಿತು, ಯಾರ ರೀತಿ ಮಾಡಿದ್ದು, ಏನಾಗಿದೆ, ಇದು ಎಲ್ಲದಕ್ಕೂ ಕೂಡ ಕಾರಣ ಏನು, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ರಾಮಾಚಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಆಗಬೇಕಾಗತ್ತೆ. ಅದಕ್ಕೋಸ್ಕರ ಇಲ್ಲಿ ಚಾರು ಬಂದು ರಾಮಾಚಾರಿ ಹತ್ರ ಒಂದು ಪ್ಲಾನ್ ಮಾಡ್ತಾಳೆ. ನೋಡು ರಾಮಾಚಾರಿ, ನಿನ್ನನ್ನು ಇಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಆನಂತರ ನೀನು ನಾನು ಸೇರಿಕೊಂಡು ಯಾರು ಇದನ್ನೆಲ್ಲ ಮಾಡಿದ್ದಾರೆ ಅನ್ನೋದನ್ನ ಕಂಡುಹಿಡಿಬಹುದು, ತಪ್ಪಿತಸ್ಥರನ್ನ ಈ ಜಾಗಕ್ಕೆ ತರಬಹುದು ಅಂತ. ಇಲ್ಲ ಮೇಡಮ್, ಯಾವುದೇ ಕಾರಣಕ್ಕೂ ಅಂತ ತಪ್ಪು ಹಾದಿ ಬೇಡ ಅಂದಾಗ ಕೃಷ್ಣನ ಮಾತನ್ನು ಹೇಳಿ ತಪ್ಪು ಹಾದಿಲಿ ಬಂದು ನಿನಗೆ ಇಂಥ ಕೆಲಸ ಮಾಡಿರೋರಿಗೆ ಬುದ್ಧಿ ಕಲಿಸ್ಬೇಕು ಅಂದರೆ ಕೆಟ್ಟವ್ರಿಗೆ ಒಳ್ಳೆ ರೀತಿ ಅಂತ ಅಂದ್ಕೊಂಡೋದ್ರೆ ದಿನ ದಿನ ತಿಳ್ಕೊಂಡು ಹೋಗುತ್ತೆ. ಹಾಗಾಗಿ ಅವ್ರದೇ ದಾರಿಲಿ ಹೋಗಿ ಬುದ್ಧಿ ಕಲಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ರಾಮಾಚಾರಿ ಹೇಳ್ತಾ ಇದ್ದೀನಿ, ಪ್ಲೀಸ್ ಇಲ್ಲಿ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನೀನು ಒಂದು ದೊಡ್ಡದಾಗಿ ಗಾಯ ಮಾಡಿಕೊಂಡು ಹಾಸ್ಪಿಟಲೈಸ್ ಆಗು. ಆನಂತರ ಹಾಸ್ಪಿಟ್ಲಲ್ಲಿ ಕಡಿಮೆ ಜನ ಪೊಲೀಸ್ ಅವರು ಇರ್ತಾರೆ, ಅಲ್ಲಿಂದ ನಿನ್ನ ಕಿಡ್ನಾಪ್ ಮಾಡಿಸ್ತೀನಿ ಅಂತ ಹೇಳ್ತಾಳೆ. ಈ ಕಡೆ ಪ್ರಮಾಣ ಕೂಡ ಮಾಡಿಸ್ಕೊತಾಳೆ ಇದೇ ರೀತಿ ಮಾಡಬೇಕು ಅಂತ. ಹಾಗಾಗಿ ಇಲ್ಲಿ ಬೇಂಡೆ ಅವ್ರ ಹತ್ರ ರಾಮಾಚಾರಿ ಹೇಳ್ತಿದ್ದಾನೆ, ನನ್ನ ಹೆಂಡತಿ ನನ್ನನ್ನು ಹಾಸ್ಪಿಟಲ್ಗೆ ಸೇರಿಸಿದಾಗೆ ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾಳಂತ. ನಂತರ ನಾನು ನನ್ನ ಹೆಂಡತಿ ಇಬ್ಬರು ಕೂಡ ಸೇರಿಕೊಂಡು ಇದನ್ನೆಲ್ಲ ಯಾರು ಮಾಡಿದ್ದು, ಯಾಕೆ ಮಾಡಿದ್ದು ಅನ್ನೋದನ್ನು ಕಂಡು ಹಿಡಿತೀವಿ. ಆದರೆ ಯಾರು ನನ್ನನ್ನು ಹಾಸ್ಪಿಟಲ್ಗೆ ಸೇರಬೇಕು ಅಂದರೆ ದೊಡ್ಡದಾಗಿ ಗಾಯ ಆಗಬೇಕು, ಯಾರು ಮಾಡ್ತಾರೆ ಅನ್ಕೋತಿದ್ದಾಗ ಅವರು ಅವತ್ತು ಕಾಪಾಡಿದಂತಹ ರೌಡಿ ಬರ್ತಾರೆ. ರೌಡಿ ಬಂದದೆ, ನೀನು ಎಂಥ ಒಳ್ಳೆ ಮನುಷ್ಯ, ನೀನು ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಬೇಂಡೆ ಅವರಂತೂ ನಾಳೆ ಇಲ್ಲಿಂದ ಹೋಗ್ತೀಯ, ನಿನ್ನ ಜೀವನಕ್ಕೆ ಒಳ್ಳೇದಾಗಲಿ ರಾಮಾಚಾರಿ, ನಿನ್ನಂಥ ನಿರಪರಾಧಿನ ನಾನು ಇಲ್ಲಿ ಒಂದಿನ ಕೂಡ ನೋಡ್ತೋನಲ್ಲ, ನಿನ್ನಂಥ ಮನುಷ್ಯನ ಕೂಡ ನೋಡ್ತೋನಲ್ಲ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ರಾಮಾಚಾರಿ ನಾಳೆ ನನ್ನ ಹೆಂಡತಿ ನನ್ನನ್ನು ಮನೆಗೆ ವಾಪಸ್ ಕರ್ಕೊಂಡು ಹೋಗ್ತಾಳೆ, ಆ ನಂತರ ಒಮ್ಮೆ ನಿಮ್ಮನ್ನು ನೋಡೋಕೆ ಬರ್ತೀನಿ ಅಂತ ಹೇಳ್ತಿದ್ರೆ ನನ್ನ ಹೆಂಡತಿ ಮಕ್ಕಳನ್ನ ನನ್ನ ನೋಡೋಕೆ ಬರುವುದಿಲ್ಲ ಅಂತದ್ರಲ್ಲಿ ನೀನು ಅಂದಾಗ ನನಗೊಂದು ಅಣ್ಣ ಸಿಕ್ಕಿದ್ದಾರೆ, ಅವ್ರು ನನ್ನ ಮನೆ ಕೈ ರುಚಿ ನೋಡಬೇಕಲ್ವಾ ಅಂತಿದ್ದಾರೆ. ತುಂಬ ಖುಷಿ ಆಗ್ತಿದೆ ರಾಮಾಚಾರಿ, ನಿನ್ನಂಥ ಒಬ್ಬ ತಮ್ಮ ನನಗೆ ಸಿಕ್ಕಿದ್ದು ನನಗೆ ತುಂಬಾ ಪುಣ್ಯ ಅಂತ ಹೇಳ್ತಿದ್ದಾರೆ. ಇನ್ನೆಂದೂ ಕೂಡ ಈ ಕಡೆ ತಿರುಗು ಕೂಡ ನೋಡಬೇಡ, ಇಲ್ಲಿಂದ ಹುಷಾರಾಗಿ ಹಾಸ್ಪಿಟಲ್ಗೆ ಹೋಗುವಾಗಾಗಿ, ಅಲ್ಲಿಂದ ನೀನು ಎಸ್ಕೇಪ್ ಆಗುವಾಗಲಿ ಅಂತ ಹೇಳಿ ಹಾರೈಸ್ತಾರೆ ಬೇಂಡೆಯವರು. ನಂತರ ಇಲ್ಲಿ ಅಜ್ಜಿ ಮತ್ತು ಶ್ರುತಿ ಇಬ್ಬರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ತುಂಬ ದಿನಗಳ ನಂತರ. ಈ ಕಡೆ ಇವರ ಕತೆ ಕೂಡ ಇದೆ, ಹಾಗಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಇಲ್ಲಿ ಜಾನಕಿ ಅವ್ರಿಗೆ ವಿಷಯ ಗೊತ್ತಾಗಿದೆ, ತನ್ನ ಕೃಷ್ಣ ಮಗ ಬದುಕಿದ್ದಾನೆ, ನಮ್ಮನ್ನು ನೋಡೋಕೆ ಬರ್ತಿದ್ದಾನೆ, ಆದರೆ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿ ಅವ್ರನ್ನ ಎದುರು ನೋಡ್ತಿದ್ರೆ ಈ ಕಡೆ ಅಜ್ಜಿ ಮತ್ತು ಶ್ರುತಿ ಬರ್ತಾರೆ. ಜೊತೆಗೆ ಅಣ್ಣ ಕೃಷ್ಣ ಅವರು ತನ್ನ ತಂಗಿ ನೋಡಿ, ಅಜ್ಜಿ ನೋಡಿ ಎಮೋಷ್ನಲ್ ಆಗ್ತಿದ್ದಾರೆ. ಎಂಥ ಫ್ಯಾಮಿಲಿ ಇದೆ, ನನಗೆ ತಂಗಿ ಅಜ್ಜಿ ಎಲ್ಲ ಇದ್ದಾರೆ ಅಂತ ಹೇಳಿ ಕಣ್ಣಲ್ಲಿ ಕಣ್ಣೀರು ಹಾಕ್ತಿದ್ದಾರೆ. ನಂತರ ಈ ಕಡೆ ಕೇಕೆ ನಿರ್ಧಾರ ಮಾಡಿದ್ದಾನೆ, ಅಣ್ಣನ ಜೀವನಕ್ಕೆ ಏನಾದರೂ ತೊಂದರೆ ಆಗಬಹುದು, ಅದಕ್ಕೋಸ್ಕರ ಈಗಲೇ ಹೇಳೋದು ಒಳ್ಳೆಯದು. ನಾನು ಅಂದ್ಕೊಂಡೆ ವೈಶಾಖ ಮತ್ತು ಮಾನ್ಯತಾಗೆ ಬುದ್ಧಿ ಕಲಿಸಿ ಅಣ್ಣನ ದಾರಿಲಿರ್ತಕ್ಕಂಥ ಕಲ್ಲು ಮಣ್ಣುಗಳನ್ನ ಹೊರಗಡೆ ದಬ್ಬಿ ಆನಂತರ ಅಣ್ಣನ ಬಿಡುಗಡೆ ಮಾಡಿಸ್ಬೇಕು ಅಂತ. ಆದರೆ ಯಾಕೋ ಭಯ ಆಗ್ತದೆ, ಹೆಚ್ಚು ಕಡಿಮೆ ಆಗ್ಬೋದು ಅಂತ. ಅದಕ್ಕೋಸ್ಕರ ಏನೇನು ಸತ್ಯ ಇದೆಯೋ ಎಲ್ಲವನ್ನ ಕೂಡ ಚಾರು ಅದಕ್ಕೆ ಹತ್ರ ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಆಗ ಮನೆಯವರೆಲ್ಲ ನಿನ್ನ ಆಚೆ ಹಾಕ್ಬಿಡಲ್ವ, ಪೊಲೀಸವ್ರು ಕೊಡಲ್ವಾ ಅಂದಾಗ ಪರವಾಗಿಲ್ಲ, ನನ್ನ ಮನೆಯವರು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಿದ್ದಾರೆ, ಅಣ್ಣ ನನಗೋಸ್ಕರ ಅಲ್ಲಿ ಕಷ್ಟಪಡ್ತಿದ್ದಾನೆ, ಅಪ್ಪ ಹುಷಾರಿಲ್ಲದೆ ಕಷ್ಟಪಡ್ತಿದ್ದಾರೆ, ಅವ್ರ ಕಷ್ಟದ ಮುಂದೆ ಇದೇನಿದು, ನನ್ನ ಮನೆಯವ್ರು ಚೆನ್ನಾಗಿರಬೇಕು, ಒಳ್ಳೇದಾಗಬೇಕು, ನಾರಾಯಣಾಚಾರ್ ಮಗನಾಗಿ ಇನ್ನು ಮುಂದೆ ಯಾವುದೇ ರೀತಿಲೂ ಕೂಡ ನನ್ನಿಂದ ಯಾರಿಗೂ ಏನೂ ತೊಂದರೆ ಆಗಬಾರ್ದು, ಆ ರೀತಿ ಬದುಕಬೇಕು ಅಂದ್ಕೊಂಡಿದ್ದೀನಿ, ಜೈಲಿಗೆ ಹೋದರೆ ಜೈಲಿಗೆ ಹೋಗ್ತೀನಿ ಅಂತ ಹೇಳ್ತಾರೆ. ನಂತರ ಈ ಕಡೆ ಕೇಕೆ ಬದಲಾಗಿದ್ದಾನೆ ಅನ್ನೋದನ್ನು ಚಾರುವಿಂದ ನಂಬೋಕ್ಕಾಗ್ತಿಲ್ಲ. ಸಾಕಷ್ಟು ಬದಲಾವಣೆಗಳಾಗಿದೆ, ಆದರೂ ಕೂಡ ಅದನ್ನೆಲ್ಲ ನಾಟಕ ಅಂತ ಅಂದ್ಕೊಂಡ್ಬಿಡ್ತಿದ್ದಾಳೆ ಈ ಕಡೆ ಚಾರು. ನಂತರ ಆ ಕಡೆ ಜೈಶಂಕರ್ ಅವರು ಚಾರುಗೆ ಕಾಲ್ ಮಾಡಿ, ನಿನ್ನ ಗಂಡ ಪೂಜೆ ಮಾಡಿದ್ರಿಂದಾಗೆ ನಮಗೆ ತುಂಬಾ ಬಿಸ್ನೆಸ್ಸಲ್ಲಿ ಕ್ರಿಟಿಕಲ್ ಇತ್ತು, ಅದು ಒಳ್ಳೇದಾಯಿತು ಅಂದಾಗ ನಿನ್ನ ಗಂಡನ ಜಾಗದಲ್ಲಿ ನೀನು ಪೂಜೆ ಮಾಡಿದ್ರಿಂದಾಗಿ ಅಂತ ಜೈಶಂಕರ್ ಅವರು ಹೇಳ್ತಾರೆ. ಅಪ್ಪ ನನ್ನ ಕ್ರೆಡಿಟ್ ಎಲ್ಲ ನನಗಲ್ಲ ಅಪ್ಪ, ನನ್ನ ಗಂಡನ ಸೇರಬೇಕು, ಅವ್ರಿಗೆ ಹೇಳಬೇಕು ನೀವು ಥ್ಯಾಂಕ್ಸ್ ಅಂತ ಹೇಳ್ತಿದ್ದಾರೆ. ನಂತರ ಇಲ್ಲಿ ಆಲ್ರೆಡಿ ಜೈಶಂಕರ್ ಅವರು ಮಾನ್ಯತಾಗೆ ನನ್ನ ಸೊಸೆ ಮಗಳು ಮತ್ತು ಅಳಿಯಂಗೆ ಏನಾದರೂ ನೀನು ತೊಂದರೆ ಮಾಡಿದರೆ ಖಂಡಿತ ನಿನ್ನನ್ನಂತೂ ಸುಮ್ಮನೆ ಬಿಡುವುದಿಲ್ಲ, ನಿನ್ನ ಮುಖಕ್ಕೆ ಡಿವೋರ್ಸ್ ಕೊಟ್ಟು ನಿನ್ನ ಬಿಸಾಕ್ತೀನಿ ಅಂತ ಹೇಳಿರ್ತಾರೆ. ಇಲ್ಲಿ ಚಾರುಗೆ ಅನುಮಾನ ಬಂದಿದೆ ಅನ್ನೋದು ಚಿಂಟು ಮುಖಾಂತರ ಮಾನ್ಯತಾ ಅವ್ರಿಗೆ ಗೊತ್ತಾಗಿದೆ ಕೂಡ. ನಂತರ ಈ ಕಡೆ ವೈಶ್ವಕ ತನ್ನ ತಮ್ಮನ್ನ ಭೇಟಿ ಮಾಡೋಕೆ ಹೋಗಿದ್ದಾಳೆ, ತಮ್ಮನ್ನ ಭೇಟಿ ಮಾಡೋಕೆ ಹೋಗಿದ್ದಾಳೆ. ಅಲ್ಲಿ ತಮ್ಮ ಅಂತೂ ಅಕ್ಕನ ವಿರುದ್ಧ ಸಿಡ್ದೋಗ್ತಾನೆ, ನಿನ್ನ ನೆಚ್ಕೊಂಡು ಕೂತ್ಕೊಂಡ್ರೆ ಏನೂ ಕೂಡ ಮಾಡಲ್ಲ, ಮನೆಗೆ ಹೋಗಿ ಏನು ಮಾಡಿದ್ಯಾ ನೀನು, ಆ ಚಾರು
ಕೂಡ ಮನೆಯಿಂದ ಆಚೆ ಹಾಕಿಲ್ಲ. ನಾಣಚಾರ ಸ್ಥಿತಿ ಆ ರೀತಿ ಬರೋಕ್ಕೂ ಚಾರು ಅಮ್ಮ ಮಾನ್ಯತಾ ಕಾರಣ. ನೀನೇನು ಮಾಡಿದ್ಯಾ, ಇನ್ನು ಮುಂದೆ ಏನೇ ಮಾಡಬೇಕಿದ್ರು ನಾನು ಮಾಡ್ತೀನಿ, ನೋಡ್ತಾ ಇರು ಎಲ್ಲರ ವಿರುದ್ಧ ಹೇಗೆ ಸೈಡ್ ತಿರ್ಸ್ಕೊತೀನಿ ಅಂತ ಹೇಳ್ತಿದ್ರೆ, ನೋಡು ನೀನೇನು ಮಾಡಬೇಡ, ನಾನು ಹೇಳ್ತಿದ್ದೇನಲ್ವಾ. ರಾಮಾಚಾರಿಗೆ ಒಂದು ತಂಗಿ ಇದ್ದಾಳೆ ಶ್ರುತಿ ಅಂತ, ಅವಳು ಅಂದರೆ ಅವ್ರಿಗೆ ಪಂಚು ಪ್ರಾಣ. ಅವ್ಳಿಗೆ ಏನಾದರೂ ಸ್ವಲ್ಪ ತೊಂದರೆ ಆದರೂ ಕೂಡ ಅವನಿಂದ ಸಹಿಸೋಕ್ಕಾಗೋದಿಲ್ಲ. ಇದಕ್ಕಿಂತ ಬೇರೆ ಪೆಟ್ಟು ಮತ್ತೊಂದಿಲ್ಲ. ನೀನು ಅವಳನ್ನ ಲವ್ ಮಾಡೋ ರೀತಿ ನಾಟಕ ಮಾಡಿ ಅವಳನ್ನ ಕೈ ಕೊಟ್ಬಿಡು ಅಂತ ಹೇಳ್ತಿದ್ದಾರೆ ವೈಶಾಖ. ಇಷ್ಟೆಲ್ಲ ಆಗ್ತಿದ್ರೆ ಈ ಕಡೆ ವೈಶಾಖಗೆ ತಮ್ಮ ಅಮ್ಮ ಇದ್ದಾರೆ ಅನ್ನೋ ಸತ್ಯ ಕೋದಂಡ ಅವರ ಮುಂದೆ ತೆರೆದುಕೊಳ್ತದೆ. ಯಾವಾಗ ವೈಶಾಖ ಕಾಲ್ ಮಾಡಿ ರಿಸೀವ್ ಮಾಡಿದಾಗ ಅಕ್ಕ ಅಂತ ಹೇಳಿ ಅಲ್ಲಿ ಮಾತನಾಡಿದ್ರು, ಈ ಕಡೆ ಎಂಥ ಸುಳ್ಳು ಹೇಳಿದಾಳೆ ಅವಳ ಹತ್ರ ಕೇಳಲೇಬೇಕು ಅಂತ ಕೋದಂಡವರು ಡಿಸೈಡ್ ಮಾಡ್ಕೋತಿದ್ದಾರೆ. ಈ ಕಡೆ ಇದೆಲ್ಲ ಆಗ್ತಾ ಇದ್ರೆ ಆ ಕಡೆ ಕೇಕೆ ಬಂದು ಚಾರು ಹತ್ರ ಮಾತಾಡೋಕೆ ಮುಂದಾಗ್ತಿದ್ದಾರೆ, ತೊದಲಿಸ್ತಿದ್ದಾರೆ ಕರೆಯೋದಕ್ಕೂ ಕೂಡ. ಏನಿದು ಇಷ್ಟು ದಿನ ಏನು ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ದನು, ಇವಾಗ ಯಾಕೆ ಕರೆಯೋಕ್ಕೂ ನಾಚ್ಕೋತಿದ್ಯಲ್ಲ ಅಂತ ಕೇಳ್ತಿದ್ದಾರೆ ಚಾರು. ಜೊತೆಗೆ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು ಅಂದಾಗ, ನಿನ್ನ ಹತ್ರ ಏನಿದೆ ಮಾತಾಡೋದು, ನಾಳೆ ನನ್ನ ರಾಮಾಚಾರಿ ಬಿಡುಗಡೆ ಆಗ್ತಿದ್ದಾನೆ, ಆಮೇಲೆ ಎಲ್ಲರೂ ಕೂಡ ಮಾತಾಡೋದೆ ಅಂತ ಹೇಳ್ತಿದ್ದಾಳೆ ಚಾರು. ಆದರೆ ಇಲ್ಲಿ ಕೇಕೆಗೆ ಅದರ ಒಂದು ಸುಳಿವು ಕೂಡ ಇಲ್ಲ. ಸುಳಿವು ಸಿಕ್ಕಿದ್ರೆ ಅದಕ್ಕೆ ಜೊತೆ ಸೇರ್ಕೊಂಡು ಏನಾದರೂ ಮಾಡ್ತಾಯಿದ್ರು. ಈ ಕಡೆ ನಾನು ನಿಮ್ಮ ಜೊತೆ ಏನೋ ಮಾತಾಡಬೇಕು ಅಂದಾಗ ನಿನ್ನ ಹತ್ರ ಮಾತು ಕೇಳುವಷ್ಟು ಪುರ್ಸೊತ್ತು ನನ್ನ ಹತ್ರ ಇಲ್ಲ ಅಂತ ಚಾರು ಹೇಳಿದಾಗ, ಇಲ್ಲ ಕೆಲವೊಂದು ಸಾಕಷ್ಟು ಗುಟ್ಟುಗಳೆಲ್ಲವೂ ಕೂಡ ನನ್ನ ಎದೆಯಲ್ಲೇ ತುಂಬ್ಕೊಂಡಿದ್ದೇನೆ, ಅದು ಎಲ್ಲವನ್ನ ಕೂಡ ನಾನು ಹೇಳ್ಕೋಬೇಕಾಗಿದೆ. ಅದು ಎಲ್ಲವೂ ಕೂಡ ಹೇಳಿದಾಗ ನಿಮಗೆ ಗೊತ್ತಾಗುತ್ತೆ ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ. ನಾನು ನಿಮ್ಮ ಹತ್ರನೇ ವಿಷಯ ಹೇಳಬೇಕು ಅಂತ ಯೋಚನೆ ಮಾಡಿದ್ದೀನಿ. ಇಷ್ಟು ದಿನ ಕೂಡ ಹೇಳಬೇಕು ಅನ್ಕೋತಿದ್ರು, ಯಾರ ಹತ್ರ ಹೇಳಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಆದರೆ ಇವಾಗ ನಿಮ್ಮ ಹತ್ರ ಹೇಳಬೇಕು ಅಂತ ತೀರ್ಮಾನ ಮಾಡಿ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ. ಬಟ್ ಹೇಳೋಕೆ ಸಾಧ್ಯ ಆಗೋದಿಲ್ಲ. ನಂತರ ಆ ಕಡೆ ರಾಮಾಚಾರಿ ಮೇಲೆ ಅಟ್ಯಾಕ್ ಮಾಡಬೇಕಾಗದ, ಈ ಕಡೆ ರೌಡಿ ಅಟ್ಯಾಕ್ ಮಾಡ್ತಿರೋದು ರಾಮಾಚಾರಿಗೆ ಅವನ ಪ್ಲ್ಯಾನ್ ಪ್ರಕಾರ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಎಲ್ಲರೂ ಕೂಡ ಉಲ್ಟಾ ಹೊಡೆದಿದ್ದಾರೆ. ಈ ಕಡೆ ರಾಮಾಚಾರಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಿದ್ದಾರೆ, ಸಾಯುಷ್ಟ್ರ ಮಟ್ಟಿಗೆ ಹೊಡಿತಿದ್ದಾರೆ. ಇದನ್ನು ನೋಡಿದ್ದೆ ರಾಮಾಚಾರಿಗೆ ಮತ್ತು ಅವ್ರ ಫ್ರೆಂಡ್ಗೆ ಅನುಮಾನ ಬರ್ತದೆ, ಏನಿದು ಏನು ನಡೀತದೆ ಇಲ್ಲಿ, ಏನೋ ಅಂದ್ಕೊಂಡ್ರೆ ಏನೋ ಮಾಡ್ತಿದಾರಲ್ಲ ಅಂತ. ಬಟ್ ಇದು ದೊಡ್ಡದಾಗಿ ಗಾಯ ಮಾಡ್ತಿರ್ಬೋದೇನೋ ಅಂತ ಅಂದ್ಕೊಂಡು ರಾಮಾಚಾರಿ ಅವರು ಕೂಡ ಸುಮ್ಮನೆ ಆಗ್ತಾ ಇದ್ರೆ, ಈ ಕಡೆ ರೌಡಿಗಳ ಹಾವಳಿ ಅಂತೂ ತುಂಬಾ ಜೋರಾಗಿದೆ. ಈ ಕಡೆ ದೊಡ್ಡ ಗಲಾಟೆ ನಡೆದು ಇನ್ನೇನು ಸತ್ಯ ಹೋಗ್ಬಿಡ್ತಾನೆ ಅನ್ನೋಷ್ಟರಲ್ಲಿ ಪೊಲೀಸರು ಬಂದು ಅವರನ್ನು ಬಿಡಿಸ್ಕೊಂಡು ಈ ಕಡೆ ಮೊದಲು ರಾಮಾಚಾರಿನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಬೇಕು ಅಂತ ಹೇಳಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ICUನಲ್ಲಿ ರಾಮಾಚಾರಿಗೆ ಚಿಕಿತ್ಸೆ ನಡೀತದೆ. ಡಾಕ್ಟರ್ ಕೂಡ ಅಲ್ಲೇ ಫಾಲೋ ಅಪ್ನ ಮಾಡ್ತಿದ್ದಾರೆ. ಈ ಕಡೆ ಚಾರು ಹಾಸ್ಪಿಟಲ್ಗೆ ಬಂದಿದ್ದಾನೆ, ನನ್ನ ಗಂಡನ ಬಿಡಿಸ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡ್ರೆ ಅವಳಿಗೆ ಬಿಗ್ ಶಾಕ್ ಆಗಿದೆ. ಈ ಕಡೆ ರಾಮಾಚಾರಿಗೆ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದೆ ಅನ್ನೋದು ಗೊತ್ತಾಗ್ತಿದ್ದಾಗೆ ಈ ಕಡೆ ಕುಸ್ತು ಹೋಗಿದ್ದಾಳೆ, ಇದೆಲ್ಲ ನನ್ನಿಂದಾನೆ ಅಂತ. ಜೊತೆಗೆ ಕೇಕೆ ಮೇಲೂ ಕೂಡ ಅವಳಿಗೆ ಸಿಟ್ಟು ಬರ್ತದೆ. ಹಾಗಿದ್ರೆ ಇಲ್ಲಿ ರಾಮಾಚಾರಿಯ ಪರಿಸ್ಥಿತಿ ಈ ರೀತಿ ಆಗಿದೆ ಅಂತಕ್ಕಂಥದ್ದು ಯಾರಿಗೆಲ್ಲ ಗೊತ್ತಾಗಬಹುದು, ಈ ಕಡೆ ಮುಂದೆ ಏನಾಗಬಹುದು. ಜೈಶಂಕರ್ ಅವ್ರಿಗೆ ವಿಷಯ ಹೇಳಿ ತನ್ನ ಗಂಡನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾಳೆ ಚಾರು. ಆ ಕಡೆ ವೆಲ್ ಪವರ್ ಸ್ಟ್ರಾಂಗ್ ಆಗಿರೋ ರಾಮಾಚಾರಿ ಎಲ್ಲವನ್ನ ಸಡ್ಡೆತ್ತು ಚಾಲೆಂಜಲ್ಲಿ ನಿಂತು ಹೊರಗಡೆ ಬಂದು ಹುಷಾರಾಗಿ ಎಲ್ಲರಿಗೂ ಕಾರಣ ಆದವ್ರಿಗೆ ಬುದ್ಧಿ ಕಲಿಸ್ತಾನ. ಏನೆಲ್ಲ ಆಗಬಹುದು ಇಲ್ಲಿ, ಚಿಂತಾಜನಕವಾಗಿರುವ ರಾಮಾಚಾರಿ ಬಚಾವಾಗ್ತಾನ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.